ಚೇಂಬರ್ ಆಫ್ ಕಾಮರ್ಸ್ ಫಂಕ್ಷನ್ನು ಕೂಡ ಇದೆ. ಅದಾದಮೇಲೆ ನಾನು ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡ್ತಾ ಇದ್ದೀನಿ. ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನಾಗ್ರೇಷನ್ ಮಾಡೋದಕ್ಕೆ ಏನೇನು ತಯಾರಿ ಆಗಿದೆ, ಏನು ಡೇಟ್ ಫಿಕ್ಸ್ ಮಾಡಿ ಇಲ್ಲಿ ಏನು ಯಾವ ಹಂತದಲ್ಲಿದೆ ಅಂತ ನೋಡಿ ಅದು ಲೋಕಾರ್ಪಣೆ ಮಾಡಬೇಕಾಗಿದೆ. ಹಾಗಾಗಿ ಅದು ಮತ್ತು ನಮ್ಮ GTTC ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಅಬೌಟ್ ಟು ಕಂಪ್ಲೀಷನ್ ಇದೆ. ಅದನ್ನು ಕೂಡ ನಾವು ಯಾವ ಸ್ಟೇಜಲ್ಲಿದೆ ಅದನ್ನು ನೋಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ನಾನು ಆಮೇಲೆ ಬಳ್ಳಾರಿ ಮೆಡಿಕಲ್ ಕಾಲೇಜು ರಿವ್ಯೂ ಮಾಡಬೇಕು ಅಂಥೇಳಿ ಈಗ ಪ್ರಿಯಾಂಕರ್ಗೆ ಅವರು RSS ವಿಚಾರ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇನಾದ್ರೂ ಇಂಪ್ಲಿಮೆಂಟ್ ಆಗೋ ನಿಟ್ಟಿನಲ್ಲಿ ಏನಾದರೂ ಡಿಸ್ಕಷನ್ ನಡೀತದೆ ಹೆಂಗೆ ಸರ್? ಏನು ಇಂಪ್ಲಿಮೆಂಟ್ ಆಗಬೇಕಾಗಿದೆ? ಬ್ಯಾನ್ ಅಂತೇಳಿ ಯಾರೋ ಇದು ಮಾಧ್ಯಮದಲ್ಲಿ ತಪ್ಪು ಮಾಹಿತಿ ಬಂದಿದೆ. ಪ್ರಿಯಾಂಕ್ನು ಅದಕ್ಕೆ ಎಸ್ ಕ್ಲಾರಿಫೈಡ್ ಏನಂದರೆ ನಾವು RSS ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ಯೂಸಿಂಗ್ ಪಬ್ಲಿಕ್ ಪ್ರಾಪರ್ಟೀಸ್, ಗೌರ್ಮೆಂಟ್ ಪ್ರಾಪರ್ಟೀಸ್ ಫಾರ್ RSS ಆ್ಯಕ್ಟಿವಿಟಿ ಶುಡ್ ನಾಟ್ ಬಿ ಅಲೌಡ್ ಅಂತ ಹೇಳಿ ಇಟ್ ಈಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿ ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ನೀವು ಎಕ್ಸಾಮಿನ್ ಮಾಡ್ತಾ ಇದ್ದೀರಿ ಆ ಟೈಪ್ ಇಲ್ಲೂ ಮಾಡಿ ಅಂತ ಅವ್ರು ಕೊಟ್ಟಿದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿದ್ದಾರೆ. ಅವರು ಎಕ್ಸಾಮಿನ್ ಮಾಡ್ತಾರೆ. ವಾಟ್ ಇಸ್ ಇಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಅದ್ರ ಬಗ್ಗೆ ಏನು ಡಿಸ್ಕಷನ್ ದಟ್ ಇಸ್ ನಾಟ್ ಸೊ. ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ. ನಾವು ಬಸವಣ್ಣನ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಎಲ್ಲರನ್ನ ಪ್ರೀತಿ ಮಾಡೋರು, ನಾವು ದ್ವೇಷ ಮಾಡೋರು ಅವರು. ಹಾಗಾಗಿ ಈಗ ನೀವು ಬಸವಾದಿ ಶರಣರ ತತ್ವ ಏನಿದೆ ನಮ್ಮದು ಕಾಂಗ್ರೆಸ್ ತತ್ವ ಇದು ಏನಂದರೆ ಎಲ್ಲರೂ ನಮ್ಮವರು ಅಂತಕ್ಕಂಥದ್ದು ಭಾವನೆ ಇರ್ತದೆ ನಮಗೆ. ಅವ್ರದ್ದು ತತ್ವ ಏನಿದೆ ಅಂದರೆ ಅವರು ಮನಸ್ಫೂರ್ತಿಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಅವರು. ಹಾಗಾಗಿ ಅವರು ಡಿಸ್ಕ್ರಿಮಿನೇಟರಿ ಪೊಲಿಟಿಕ್ಸ್ ಮಾಡ್ತಾರೆ ವಿನಃ, ಯಾಕಂದರೆ ಅವರು ಮೈನಾರಿಟಿಗೆ ಸೇರಲ್ಲ, ಶೆಡ್ಯೂಲ್ ಕಾಸ್ಟ್ ಜನರಿಗೆ ಸೇರಲ್ಲ. ಅವರು ಶ್ರೇಣಿಕತ ಸಮಾಜದ ಒಂದು ಪದ್ಧತಿಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಅಲ್ಲಿಗಳಲ್ಲಿ RSS ಬೇಕಿದ್ರೆ ಇವರು BJP ಅವರು RSS ಒಂದು ಒಂದೇ ಅದು. ಇಟ್ಸ್ ಓನ್ಲಿ ಎನ್ ಆರ್ಗನೈಸೇಷನ್ ಪೊಲಿಟಿಕಲ್. BJP is a political wing of RSS. If you analyze it thoroughly, BJP is only a political wing of RSS. ಅವ್ರು ಎಲ್ಲರನ್ನ ಅಪ್ಕೊಂಡು ಎಲ್ಲರನ್ನ ನಮ್ಮವರು ಅಂತ ಭಾವನೆ ಅಂತ ಇದ್ರೆ ನಮ್ಗೆ ಅದರಿಂದ ಏನು ಅಭ್ಯಂತರ ಇಲ್ಲ. ವಿ ಡೋಂಟ್ ಡಿಸ್ಪೈಸ್ ಎನಿಬಡಿ. How can they use the government premises? Because the ideology what they are propagating is not inclusive ಅಂತ. ಇಟ್ ಇಸ್ ನಾಟ್ ಎಲ್ಲ. ಅದು ಏನಂದರೆ ನಮ್ಮ ತತ್ವ ಏನಂದರೆ ನಾವು ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸ್ತಕ್ಕಂಥವ್ರು ನಾವು. ಅವರು ಡಿಸ್ಕ್ರಿಮಿನೇಟ್ರಿ ಆಗಿದ್ದಾರೆ. ಅಂದರೆ ಇವ್ರು ಬೇಡ, ಅವ್ರು ಬೇಡ, ಅವ್ರು ಹಿಂಗೆ ಇರಬೇಕು, ನಾವು ಮೇಲೆ ಇರಬೇಕು, ಅವ್ರು ಕೆಳಗೆ ಇರಬೇಕು ಅಂತಕ್ಕಂಥ ಭಾವನೆ ಇದೆ ಅವರಿಗೆ. ಅದಕ್ಕೆ ಅವರ ನೋಡಿ ನಮಗೆ RSS ಅವರು BJP ಅವರು ವೈಯಕ್ತಿಕವಾಗಿ ನಾವು ವಿರೋಧ ಇಲ್ಲ, ಅವರ ತತ್ವದ ವಿರೋಧಿಗಳಿದ್ದೀವಿ ನಾವು ಅಷ್ಟೇ. ಅವರ ತತ್ವ ವಿರೋಧ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಈ ಸಮಾಜಕ್ಕೆ ನಮ್ಮ ಸಂವಿಧಾನದ ಸದಾಶಯಗೆ ಅದು ಅನುಗುಣವಾಗಿಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಸರ್, ಈಗ ಗೂಗಲ್ ಹಬ್ ಏನಿತ್ತು ಅದು ಕರ್ನಾಟಕದಿಂದ ತಮಿಳುನಾಡು ಆಂಧ್ರದ ವಿಶಾಖಪಟ್ಟಣಂ ಹೋಗಿದ್ದಾರೆ, ಆ ಕಡೆ ಶಿಫ್ಟ್ ಆಗಿದೆ. ಹಾಗೇನು ಇರಲಿಕ್ಕಿಲ್ಲ. ಅಲ್ಲಿ ನೋಡಿ ಈಗ ಈ ಮಲ್ಟಿನ್ಯಾಷನಲ್ ಕಂಪನೀಸು ಇಲ್ಲಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟಿಗೆ ಬರುವಾಗ ಅವ್ರು ಎಲ್ಲ ಕಡೆ ಆಪ್ಷನ್ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಅಷ್ಟು ದೊಡ್ಡ ಪ್ರಮಾಣದ ಒಂದು ಡಾಟಾ ಸೆಂಟರ್ ಆಗ್ತಾ ಇದೆ ಅಂದರೆ ಅದು ಒಳ್ಳೆಯ ವಿಷಯನೇ ತಾನೆ. ಆದರೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದೇ ನಾವು ಹೋಗಿದ್ದೀವಿ ಅಂತ ಯಾರು ಹೇಳಿಲ್ಲ. ಪೇಮೆಂಟ್ ಅಪ್ರೋಚ್ ದ್ಯಾಮ್. ಈಗ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ಕೂಡ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟು ಈ ದೇಶದಲ್ಲಿ ಆಗ್ತಾ ಇರೋದು 2ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನ ಬೆಂಗಳೂರು ಇದೆ, ಅಂದರೆ ಕರ್ನಾಟಕ ಇದೆ. ಯಾಕೆ ಅಂತಂದರೆ ನಮ್ಮ ಹತ್ರ ಅಪ್ರಾಪ್ರಿಯೇಟ್ ಇಕೋಸಿಸ್ಟಮ್ ಇದೆ, ನಮ್ಮ ಹತ್ರ ಕರೆಕ್ಟ್ ಹ್ಯೂಮನ್ ರಿಸೋರ್ಸಸ್ ಇದೆ, ನಮ್ಮ ಹತ್ರ ಬ್ಯಾಂಗ್ಳೂರು ಸಿಟಿ ಇಸ್ ಇಂಟರ್ನ್ಯಾಷನಲ್ ಸಿಟಿ. ನಾವು ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಇಕೋಸಿಸ್ಟಮ್, ಇಲ್ಲಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸಸ್ಸು ಇಡೀ ಜಗತ್ತಿನ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸು, ಎಲ್ಲ ಟಾಪ್ ಕಂಪನೀಸು GCCಸು ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವರು R&Dನೂ ಕೂಡ ಎಸ್ಟಾಬ್ಲಿಷ್ ಯಾಕೆ ಮಾಡ್ತಾ ಇದ್ದಾರೆ? ಬಿಕಾಸ್ ಆಫ್ ದ ಟ್ಯಾಲೆಂಟ್ ಪೂಲ್. ಸೊ ಕರ್ನಾಟಕ ವಿಲ್ ವಾಟ್ ಎವರ್ ಸಡ್ ಅಂಡ್ ಡನ್, ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್ ವಿಲ್ ಬಿ ದ ಟಾಪ್ ಡೆಸ್ಟಿನೇಷನ್ ಫಾರ್ ದ ಎಂಟೈರ್ ವರ್ಲ್ಡ್ ಫಾರ್ ಎನಿ ಇನ್ವೆಸ್ಟ್ಮೆಂಟ್.
ದಿಸ್ ವಿಲ್ ಬಿ ದ ಫಸ್ಟ್ ಡೆಸ್ಟಿನೇಷನ್. ಅವ್ರು ಯಾರೋ ಒಂದೊಂದು ಕೆಲವು ಕಂಪ್ನಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಹಾಗಾಗಿ ನಾವು ಬೇಡ ಅನ್ನೋಕ್ಕಾಗುತ್ತಾ? ಇಟ್ ಇಸ್ ದ ಚಾಯ್ಸ್ ಆಫ್ ಮಲ್ಟಿನ್ಯಾಷನಲ್, ಬಟ್ ಡೆಫಿನೆಟ್ಲಿ ಕರ್ನಾಟಕ ಹ್ಯಾಸ್ ಅ ಬೆಟರ್ ಇಕೋಸಿಸ್ಟಮ್ ದೆನ್ ಎನಿ ಅದರ್ ಸ್ಟೇಟ್ಸ್ ಇನ್ ದಿಸ್ ಕಂಟ್ರಿ. ಈ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸಲು ಸರ್ಕಾರ ನಿರ್ಧಾರ ಆಗಿದೆ. ಬೀಮ್ಸ್ನಲ್ಲಿ ಪ್ರತಿ ಒಂದು ಟ್ಯಾಬ್ಲೆಟ್ಗೆ ಹೊರಗಡೆ ಹೋಗಿ ರೋಗಿಗಳು ತೆಗೆದುಕೊಳ್ಳುವಂತ ನೋಡಿ, ಕಾರಣ ಸರ್ ತಾವು ವಿಸಿಟ್ ಮಾಡ್ಬೋದು. ನಾನು ಚೆಕ್ ಮಾಡ್ತೀನಿ. ಮುಂದ್ಗಡೆ 100 ಮೆಡಿಕಲ್ ಶಾಪ್ಗಳು ಇದಾವೆ. ನೋಡಿ, ಎಲ್ಲ ಆಸ್ಪತ್ರೆ ಮುಂದೆ 100 ಮೆಡಿಕಲ್ ಶಾಪ್ ಇರ್ತವೆ. ಆಸ್ಪತ್ರೆ ಆವರಣದಲ್ಲಿ ಇರಬಾರ್ದು ಅಂತಕ್ಕಂಥದ್ದು ನನ್ನ ವಾದ. ಈಗಲ್ಲ, ನಾನು ಹಿಂದೆನೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ 2013ರಿಂದ 2018ರವರೆಗೆ. ಆಗಲೂ ಕೂಡ ನಾವು ಯಾವುದೇ ಜನೌಷಧಿ ಕೇಂದ್ರ ಆಗಲಿ, ಯಾವುದೇ ಮೆಡಿಕಲ್ ಸ್ಟೋರ್ ಆಗಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕ್ಯಾಂಪಸಲ್ಲಿ ಅಲೌ ಮಾಡ್ತಾ ಇರಲಿಲ್ಲ. ಯಾಕೆ ಅಲೌ ಮಾಡ್ತಾ ಇರಲಿಲ್ಲ? ಯಾಕಂದ್ರೆ ನಾನು ಸುಮ್ಮನೆ ಮಾತಾಡಲ್ಲ. ಇಫ್ ಐ ಸೇ ದೇರ್ ಈಸ್ ಅ ರೀಸನಿಂಗ್ ಬಿಹೈಂಡ್ ಇಟ್. ಯಾಕೆ ಅಲೌ ಮಾಡಲ್ಲ ಅಂತಂದರೆ, ಅಲ್ಲಿ ನಾವು ಸರ್ಕಾರದಿಂದ ಉಚಿತವಾಗಿ ಔಷಧಿಗಳನ್ನು ಕೊಡಬೇಕು. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಬಡವರು, ಅವರಿಗೆ ನಾವು ಚಿಕಿತ್ಸೆ ಜೊತೆಗೆ ಅವ್ರಿಗೆ ಔಷಧಿನೂ ಕೊಡ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯ, ನಮ್ಮ ಪಾಲಿಸಿ ಇದೆ. ಮತ್ತು ನಾವು ಮೆಡಿಕಲ್ ಸ್ಟೋರ್ ಹಾಕಿರಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನೀವು ಹೇಳಿ, ಏನು ತರ್ಕ ಇದೆ ಹೇಳಿ ನನಗೆ? ಇವಾಗ BJP ಅವ್ರು ಏನೇನೋ ಮಾತಾಡ್ತಾರೆ, ನಾವೇನು ಹೇಳ್ತಾ ಇದ್ದೀವಿ? ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ಜನೌಷಧಿ ಕೇಂದ್ರ ನೀವು ಪ್ರಾರಂಭ ಮಾಡಿ ಅಂತ ಅವ್ರು ಹೇಳ್ತಾರೆ. ಏನು ನಮ್ಮ ಥಿಂಕಿಂಗು ಅವ್ರ ಥಿಂಕಿಂಗ್ ಇದೇ ವ್ಯತ್ಯಾಸ. ಅವ್ರೇನಂತಾರೆ, ಬಡವರು ಬಂದು ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಲಿ ಅಂತಾರೆ. ನಾವೆಲ್ಲ ಫ್ರೀ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಸಮಸ್ಯೆ ಅದಲ್ಲ ಸರ್. ನೀವು ಇವತ್ತಿಗೂ ವಿಮ್ಸ್ ಆಸ್ಪತ್ರೆಗೆ ಹೋಗಿ ಸರ್, ಅಲ್ಲಿ ನೀವು ಸುಮ್ಮನೆ ಅಂದ್ರೆ ನೀವು ಯಾರಾದ್ರೂ ಕಳಿಸಿ. ಈಗ ನಾನು ಡಾಕ್ಟರ್ಗಳು ಬಹಿರಂಗವಾಗಿ ಹೊರಗಡೆ ನಿಮಗೆ ನಾನು ಒಂದು ಈಗಾಗಲೇ ಇದು ನನಗೆ ಮಾಧ್ಯಮದವರು ಸಾಕಷ್ಟು ಸಾರಿ ಇದು ಕೇಳಿದ್ದಾರೆ ಅಂತ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ದೀನಿ. ಏನಂದರೆ, ಎನಿ ಡಾಕ್ಟರ್ who is seen to prescribe any medicine outside, action will be taken against them. I'll send a circular to you. It is not that we are just speaking, we are acting. ಆಮೇಲೆ ಆ ಆಸ್ಪತ್ರೆಯಲ್ಲಿ ಯಾವುದಾದ್ರೂ ಔಷಧಿ ಇಲ್ಲ ಅಂತಂದರೆ we have given authority to the medical superintendent. ಅವರು ಆ ಇಂಟೆಂಟ್ ತೊಗೊಂಡು ಬೇಕಿದ್ರೆ ತರಿಸಿಕೊಡ್ತಕ್ಕಂಥ ಅವಕಾಶ ಕೂಡ ಇದೆ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಇವತ್ತು ಬಳ್ಳಾರಿಯಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಹಾಸ್ಪಿಟ್ಲ್ನೂ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ, ಅಲ್ಲಿನೂ ಕೂಡ ನಾನು ಪರಿಶೀಲನೆ ಮಾಡ್ತೀನಿ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರೂ ಕೂಡ ಹೊರಗೆ ಪ್ರಿಸ್ಕ್ರಿಪ್ಷನ್ ಬರೆಯುವಂಗಿಲ್ಲ. ಎಲ್ಲ ಔಷಧಿಗಳನ್ನು ನಾವು ಹಾಸ್ಪಿಟ್ಲಲ್ಲೇ ಒದಗಿಸ್ತೀವಿ ಉಚಿತವಾಗಿ. ಜನೌಷಧಿ ಕೇಂದ್ರದ ಏನು ಸರ್ ಹಂಗಾದ್ರೆ? ನೋಡಿ, ಜನೌಷಧಿ ಕೇಂದ್ರ ಯಾಕೆ ಬೇಕು ನನಗೆ ಅದು ಹೇಳಿ. ಫಸ್ಟ್ ನಾವು ಫ್ರೀಯಾಗಿ ಕೊಡ್ತೀನಿ ಅಂತೇಳಿ ನಾನು ಆಸ್ ಎ ಮಿನಿಸ್ಟರ್ ಹೇಳ್ತಾ ಇದ್ದೀನಿ. ನೀವು ಜನೌಷಧಿ ಕೇಂದ್ರ ಅಂದರೆ ಯು ವಾಂಟ್ ಟು ಮೇಕ್ ಪಬ್ಲಿಕ್ ಪರ್ಚೇಸ್ ಡ್ರಗ್ಸ್. ಕೊಡ್ತೀವಿ. ದಿಸ್ ದ ಪಾಲಿಸಿ ಆಫ್ ದ ಗೌರ್ಮೆಂಟ್. ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಕೊಡ್ತೀವಿ. ಯಾವುದಾದ್ರೂ 1-2 ಇಲ್ಲ ಅಂತಂದರೆ ಪ್ರೊಕ್ಯೂರ್ ಮಾಡಿ ಕೊಡೋಕ್ಕೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ದಿಸ್ ಮೆಸೇಜ್ ಇಸ್ ವೆರಿ ಕ್ಲಿಯರ್. ಹಾಗಾಗಿ ನಾವು ಅದಕ್ಕೇನೆ ಜನೌಷಧಿ ಕೇಂದ್ರ ಬೇಡ ಅಂತ. ನಾವು ಜನೌಷಧಿ ಕೇಂದ್ರ ಮಾರ್ಕೆಟಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ನಂಗೆ ವಿರೋಧ ಇಲ್ಲ. ನೀವು ಮಾರ್ಕೆಟಲ್ಲಿ ಹೋಗಿ ಎಲ್ಲಾದ್ರೂ ಮಾಡಿ, ನಾನು ಹಾಸ್ಪಿಟಲ್ ಪ್ರಿಮೈಸಸ್ ಅಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಇವ್ರಿಗೆಲ್ಲ ಯಾರಿಗೂ ಅಲೌ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಮೆಡಿಕಲ್ ಕಾಲೇಜ್ಗಳಲ್ಲಿ, ಎಸ್ಪೆಷಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಡಾಕ್ಟರ್ಸ್ ಇರ್ತಾರೆ ಸರ್, ಬರ್ತಾರೆ, ಅಟೆಂಡೆನ್ಸ್ ಆಗ್ತಾರೆ, ಮತ್ತೆ ತಮ್ಮ ಪ್ರೈವೇಟ್ ಆಸ್ಪತ್ರೆಗಳಿಗೆ ಟಿವಿ ನೋಡಿ. ಈ ರೀತಿ ಕಂಪ್ಲೇಂಟ್ ನನಗೆ ಕೆಲವು ಬಂದಿರೋದ್ರಿಂದ ನಾವೊಂದು ಡಿಸಿಷನ್ ತೊಗೊಂಡಿದ್ವಿ. ಈಗಾಗಲೇ ಸರ್ಕ್ಯುಲರ್ ಕೊಟ್ಟಿದ್ದೀವಿ. ಏನಂತಂದರೆ, ಈಗ ಬಯೋಮೆಟ್ರಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಒಂದು ಸರಿ ಅಲ್ಲ, 4 ಸಾರಿ. ಬೆಳಗ್ಗೆ 9 ಗಂಟೆಗೆ, ಬೆಳಗ್ಗೆ 9 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, 1 to 2 ಲಂಚ್ ಇರುತ್ತೆ. ಆಮೇಲೆ ಮತ್ತೆ 2 ಗಂಟೆಗೆ, 4 ಗಂಟೆಗೆ. ದಿಸ್ ಇಸ್ ದ ಫಂಕ್ಷನಿಂಗ್ ಅವರ್. ಆ ಸಮಯದಲ್ಲಿ ಯಾರು ಕೂಡ ಹೊರಗೆ ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಮತ್ತು ಭಾಳ ಸ್ಪಷ್ಟ ಸರ್ಕ್ಯುಲರ್ನ ಕೊಟ್ಟಿದ್ದೀವಿ. ಏನಂದರೆ, ಬೆಳಗ್ಗೆ ಇಂದ 4 ಗಂಟೆವರೆಗೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಇರ್ತಕ್ಕಂಥ ಯಾವುದೇ ಡಾಕ್ಟರ್ಸು ಹೊರಗೆ ಪ್ರಾಕ್ಟೀಸ್ ಮಾಡೋಂಗಿಲ್ಲ, OPDನೂ ನಡೆಸೋಂಗಿಲ್ಲ. ಅಪ್ ಟು 4 o'clock. 4 o'clock ಆದಮೇಲೆ ದೇ ಆರ್ ಫ್ರೀ ಟು ಪ್ರಾಕ್ಟೀಸ್. ಇಟ್ ಈಸ್ ಅಲೌಡ್ ಇನ್ ದ ರೂಲ್ಸ್ ಇಟ್ ಸೆಲ್ಫ್. ಹಾಗಾಗಿ ಯಾರೂ 4 ಗಂಟೆವರೆಗೆ ಹೊರಗೆ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಸರ್ಕ್ಯುಲರ್ ಕೊಟ್ಟಿದ್ವಿ. ಅಂಥದ್ದೇನಾದರೂ ಸ್ಪೆಸಿಫಿಕ್ ಏನೋ ಕಂಪ್ಲೇಂಟ್ ಬಂದರೆ ಆಮೇಲೆ ಆ್ಯಕ್ಷನ್ ಇತ್ತು. ಗೌರ್ಮೆಂಟ್ ಫಂಕ್ಷನ್ ಈಸ್ ಇಟ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್? ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಸಾರ್ವಜನಿಕರಿಂದ ತೊಂದರೆಗೆ ಸ್ಪಂದಿಸ್ತಾ ಇದೆಯಾ ಸರ್ಕಾರ? ಅಡ್ಮಿನಿಸ್ಟ್ರೇಷನ್ ಪ್ರಾಪರ್ ಆಗಿದೆಯಾ? ಅಥವಾ ಈ ಕಡೆ ನಮ್ಮ ಗಮನ ಇರಬೇಕೇ ವಿನ ನನ್ನ ವೈಯಕ್ತಿಕ ಅನಿಸಿಕೆ ಏನಿದೆ ಅಂದ್ರೆ, ಈ ಕಡೆ ನೀವು ಏನ್ ಮಾಡ್ತಾ ಇದ್ದೀರಲ್ಲ, ಇದು ಚರ್ಚೆನೇ ಆಗ್ಬಾರ್ದು ಸರ್. ನೀವೆಲ್ಲ ಒಪ್ಕೊಳ್ತೀವಿ ಸರ್, ಬಟ್ ನಾವ್ ನಿಮ್ಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿವಿ ಸರ್. ಯಾಕಂದ್ರೆ ಇವತ್ತಿಗೂ ಕೂಡ ಎಷ್ಟೋ ಜನ ಸಚಿವರುಗಳು ಕೇವಲ ಅವರವರ ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 100 ಸಣ್ಣ ಕೈಗಾರಿಕೆಗಳಿಗೋಸ್ಕರ ಇವತ್ತಿಗೂ ಸಣ್ಣ ಕೈಗಾರಿಕೆಗಳ ಸಚಿವರು ಬಳ್ಳಾರಿ ಜಿಲ್ಲೆಗೆ ಎಂಟ್ರಿ ಕೊಟ್ಟಿಲ್ಲ. ನೋಡಿ, ಎಲ್ಲ ಜಿಲ್ಲೆಗಳಿಗೆ ಎಲ್ಲ ನಾನು ಇವತ್ತು ಬಳ್ಳಾರಿ ಬಂದಿದ್ದೆ, ನಿನ್ನೆ ನಾನು ತುಮಕೂರು ಹೋಗಿದ್ದೆ, ಮತ್ತೆ ಮೈಸೂರು ಹೋಗಿದ್ದೆ.
ಎಲ್ಲಾ ಮಂತ್ರಿಗಳು ಪ್ರವಾಸ ಮಾಡಿ ಎಲ್ಲೆಲ್ಲಿ ನೀಡಿದೆ ಅಲ್ಲ At least ನೋಡಿ ಏನ್ ಇಂಪಾರ್ಟೆಂಟ್ ಇದೆ ಆಯಾ ಸಚಿವರುಗಳು ಬರ್ಬೇಕಲ್ಲ ಬರ್ತಾರೆ. ಈಗ ನೀವು ಬರಲ್ಲ ಅಂತ ಹೇಳಕ್ಕಾಗಲ್ಲ. ನೋಡಿ ಖಂಡಿತವಾಗಿಯೂ ಕೂಡ ನಾನು ಸ್ಕಿಲ್ ಡಿಪಾರ್ಟ್ಮೆಂಟು ನನ್ನ ಹತ್ರ ಇದ್ದೀವಿ, GDTCನೂ ವಿಸಿಟ್ ಮಾಡ್ತಾ ಇದ್ದೀವಿ. ಆಮೇಲೆ MSMEದವರು ಬಂದಿದ್ರು, ಅವ್ರೇನು ಸಮಸ್ಯೆ ಸ್ಕಿಲ್ಲಿಂಗಿಗೆ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಹೆಂಗೆ ನಾವು ಅದನ್ನು ಉತ್ತೇಜನ ಕೊಡಬೇಕು, ಜೊತೆಗೆ ಇಲ್ಲೊಂದು ಸ್ಕಿಲ್ ಪಾರ್ಕ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ವಿ ಸಂಡೂರಲ್ಲಿ. ಇವೆಲ್ಲ ನಾವು ಈಗ ಅದು ರಿವ್ಯೂ ಮಾಡೋಕ್ಕೆ ಬಂದಿದ್ದು. ಹಾಗಾಗಿ ನಮ್ಮ ಸರ್ಕಾರ ಇಸ್ ಇನ್ ಪಾಸಿಟಿವ್ ಡೈರೆಕ್ಷನ್. ನೀವು ಸಹಕಾರ ಕೊಟ್ಟು ಇದಕ್ಕೆ ಫೋಕಸ್ ಜಾಸ್ತಿ ಜನರ ಸಮಸ್ಯೆಗಿರಲಿ ಮತ್ತು ರಾಜ್ಯದ ಅಭಿವೃದ್ಧಿಗಿರಲಿ ಅಂತ ನನ್ನ ಮನವಿ. ವಿಚಾರದಲ್ಲಿ ಫೈನಲ್ ಒಂದೇ ಸರ್, ನಾವು ಯಾಕೆ ನಾವು ಬಳ್ಳಾರಿ ಅವರು ಎಸ್ಪೆಷಲಿ ಪದೇ ಪದೇ ಜಿಲ್ಲಾ ಕ್ಯಾಬಿನೆಟ್ ರಿಶಫಲ್ ಬಗ್ಗೆ ಕೇಳ್ತು ಅಂದ್ರೆ ಬಳ್ಳಾರಿ ಜಿಲ್ಲೆಗೆ ವಾಸ್ತವದಲ್ಲಿ ಉಸ್ತುವಾರಿ ಸಚಿವರಿಲ್ಲ. ಉಸ್ತುವಾರಿ ಸಚಿವರು ಇದ್ರು ಕೂಡ ಬರೋದಿಲ್ಲ. ಅಟ್ಲೀಸ್ಟ್ ರಿಶಫಲ್ ಆದ್ರೂ ಬಳ್ಳಾರಿಗೆ ಯಾರಾದ್ರೂ ಉಸ್ತುವಾರಿ ಸಚಿವರು ಆಗ್ತಾರೆ ಸರ್. ಆ ಕಾರಣಕ್ಕೆ ನಾವು ಕೇಳೋದು ನಿಮ್ಮ ಹತ್ರ. ಓಕೆ, ಅಂಡರ್ಸ್ಟ್ಯಾಂಡ್. ಡೆಫಿನೆಟ್ಲಿ ವಿ ಹೋಪ್ ಫಾರ್ ಬೆಟರ್ ಡೇಸ್. ಅದೇನು ಸಮಸ್ಯೆ ಇಲ್ಲ. ನಾನು ಸದ್ಯಕ್ಕೇನು ಸಮಸ್ಯೆ ಕಾಣ್ತಾ ಇಲ್ಲ, ನೋಡೋಣ. ಈಗ ನಾನು ಅಲ್ಲಿ ಇದಕ್ಕೆ ಹೋಗ್ತಾ ಇದ್ದೀನಿ, ಚೇಂಬರ್ ಆಫ್ ಕಾಮರ್ಸ್ಗೆ. ಅದಾದಮೇಲೆ ನಾನು ಸಂಘದಲ್ಲಿ ಏನೋ ಒಂದು ಫಂಕ್ಷನ್ ಸ್ಮಾಲ್ ಅದು ಮುಗಿಸ್ಕೊಂಡು ಮಧ್ಯಾಹ್ನದಿಂದ ನಾನು ಇದಕ್ಕೆ ಬರ್ತೀನಿ, ಟ್ರಾಮಾ ಸೆಂಟ್ರಿಗೆ. ಅಲ್ಲಿ ನೀವು ಬನ್ನಿ, ಅಲ್ಲಿ ನೋಡೋಣ ಅಲ್ಲಿ ಏನೇನಿದೆ ಸಮಸ್ಯೆ ನೋಡಿ. ಅದಕ್ಕೆ ನಾನು ಬಿಕಾಸ್ ನನಗೆ ಇನಾಗ್ರೇಷನ್ ಮಾಡಬೇಕಾಗಿದೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಭಾಳ ದಿವಸದಿಂದ 2018ರಲ್ಲಿ 13-18 ಪ್ರಯತ್ನ ಮಾಡಿದೆ ನಾನು. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈಗ 5 ವರ್ಷ ಹಿಂದಿನ ಸರ್ಕಾರ ಆಗಿಲ್ಲ, ಬಟ್ ಇದಕ್ಕೆ ನಾನು ಇಮಿಡಿಯೇಟ್ಲಿ ಮಾಡಬೇಕು ಅಂತಿದೆ. 2 ತಿಂಗಳಲ್ಲಿ ಅದನ್ನು ಲೋಕಾರ್ಪಣೆ DCM ಅವರು ಹಾಸನಾಂಬೆ ದೇವರಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಒಂದು ಮಾತು ಹೇಳಿದ್ದಾರೆ ಸರ್, ದೇವಿ ಉಂಟು ನಾನು ಉಂಟು, ದೇವಿಗೆ ಕರುಣೆ ನನ್ನ ಮೇಲಿದೆ, ಬಲಗಡೆ ಹೋಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಮತ್ತೆ DCM 5 CM ನಾಟ್ ಅವೇರ್ ಆನ್ ದಿಸ್. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲದೆ ಈ ವಿಷಯದಲ್ಲಿ ನಾನು ಮಾತಾಡಲ್ಲ. ನೋಡಿ, ನನ್ನೊಂದು ಪಾಲಿಸಿ ಇದೆ. ಐ ಡೋಂಟ್ ನೋ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಜನರಿಗೆ ಉಪಯೋಗ ಆಗಬೇಕು. ಅದಿದ್ದರೆ ಮಾತ್ರ ಮಾತಾಡ್ತೀನಿ, ಅದಿದ್ದರೆ ಮಾತ್ರ ನೀವು ಏನು ಬೇಕಾಗಿದ್ದು ಹೇಳ್ತೀನಿ. ಬಟ್ ಯಾವುದೂ ಉಪಯೋಗ ಬರದೇ ಇರತಕ್ಕಂಥ ಮಾತುಗಳು ನಾನು ಆಡಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.